ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ಹೇಳಿ ಮತ್ ಕೇಳಲ್ಲ, ಬೇರೆ ಮಾಧ್ಯಮಗಳನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಂಡಾರ ವಿಶೇಷ ಭಟ್ರ ಕೈಲಿ ಅಷ್ಟಕ್ಕೆ ಓಡಿಸಿದ್ರು, ಎಲ್ಲ ಮಾಧ್ಯಮಗಳು ಓಡಿಸ್ತು. ಈಗ ಅವ್ರಿಗೆಲ್ಲರಿಗೂ ನೀವು ಯಾಕೆ ಮತ್ತೆ ರಾಷ್ಟ್ರೀಯ ಮಾಧ್ಯಮಗಳ ಮೇಲೆ ಯಾಕೆ ತರಲಿಲ್ಲ? ಅವರು ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು, ಅವ್ರ ತಂದೆ 70 ವರ್ಷ ತೆಲಂಗಾಣ ಆಡಳಿತ ಮಾಡ್ತಿಲ್ಲ, ನಾವು ಅವರ ವಂಶಸ್ಥರು. ಈಗ ನಾನು ಕೂಡ ನಾಳೆ ಹೋಗಿ OS ಹಾಕ್ಬಿಟ್ಟು ಬೆಂಗಳೂರಿನ ಯಾರು ಬಳಸಬಾರ್ದು. ಧರ್ಮಸ್ಥಳದಲ್ಲಿ ಏನ್ ಕೇಸ್ ನಡೀತಾ ಇದೆ ಅದಕ್ಕೆ ಕೆಲವು ಯೂಟ್ಯೂಬರ್ ಅಥವಾ ಏನ್ ಅದ್ರ ರಿಲೇಟೆಡ್ ವಿಡಿಯೋ ಏನ್ ಮಾಡ್ತಾರೆ ಅವ್ರ ವಿರುದ್ಧ ನೋಟಿಸ್ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಧರ್ಮಸ್ಥಳದ ವಿಚಾರ ಬಂದಾಗ ಐ ಥಿಂಕ್ ಯಾರ ಮೇಲೆ ಆರೋಪ ಬಂದಿದೆ ಅವ್ರು ತುಂಬಾ ದೊಡ್ಡ ಪ್ರಭಾವಿಗಳಂತ ಅವರೇ ಪ್ರೂವ್ ಮಾಡ್ಕೊಳ್ತಾ ಇದಾರೆ. ಒಂದು ಸತಿ ಅರೆಸ್ಟ್ ಆಯ್ತು ಅಂತಂದ್ರೆ ಬೇಲ್ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಈಗ ನೋಡಿ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ಬಿಟ್ಟು ಆರೋಪ ಬಂದ್ಬಿಟ್ಟು ಅಂತಂದ್ರೆ ಬೇಲ್ ಅಷ್ಟೇ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಯಾರು ಇದನ್ನೆಲ್ಲ ಮಾಡ್ತಾ ಇದ್ರೆ ಅವ್ರೇನಾದ್ರೂ ಅರೆಸ್ಟ್ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಬೇಲ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಕೇಸಲ್ಲಿ ರಿಲೀಫ್ ಆಗಿರ್ಬೋದು, ತುಂಬಾ ಕಷ್ಟ ಆಗುತ್ತೆ. ಈಗ ನೋಟಿಸ್ ಮಾಧ್ಯಮಕ್ಕೆ ಒಂದಿಲ್ಲ 338 ವ್ಯಕ್ತಿಗಳು, ಸಂಸ್ಥೆಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೊತೆನಲ್ಲಿ ಗಿಗ್ ಆರ್ಡರ್ ನ ತಗೊಂಡ್ಬಂದು 8,800 ಕಂಟೆಂಟ್ಗಳನ್ನ ವೆಬ್ಸೈಟ್ ಇಂದ ತೆಗಿಲಿಕ್ಕೆ ಹೈಕೋರ್ಟ್ ಇಂದ ಆದೇಶವನ್ನ ಪಡ್ಕೊಂಡಿದ್ದಾರೆ. ಈಗ ಆಮೇಲೆ ಏನಾಗ್ತಾ ಇದೆ ಈಗ ನೋಡಿ, 2019ರಲ್ಲಿ ತೇಜಸ್ವಿ ಸೂರ್ಯ ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬರ್ತಾನೆ ಎಲ್ಲ ಮಾಧ್ಯಮಗಳ ವಿರುದ್ಧ. ಅದಾದ್ಮೇಲೆ ಒಂದು 6 ಜನ ಐ ಥಿಂಕ್ ಡಾಕ್ಟರ್ ಸುಧಾಕರ್ ಹೋಗಿ ಸ್ಟೇ ತಗೊಂಡ್ಬರ್ತಾರೆ. ಒಂದು 6 ಜನ ನಮ್ದು ಬ್ಲೂ ಫಿಲಮ್ ಇದೆ ಅಂತ ಕೆಲವು MLAಗಳು ಹೋಗಿ ಸ್ಟೇ ತಗೊಂಡ್ಬರ್ತಾರೆ. ಆಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿ ಮಾಜಿ ಅವರು ಸ್ಟೇ ತಗೊಂಡ್ಬರ್ತಾರೆ. ಸರ್, ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನ ಏನ್ ಸಂವಿಧಾನ ಕೊಟ್ಟಿದೆ ಅದಕ್ಕೆ ಬೆಲೆ ಇಲ್ದಿರೋ ರೀತಿ ನಾವು ಕೋರ್ಟ್ಗಳ ಮೇಲೆ ಯಾವುದು ನಾನು ಐ ಡೋಂಟ್ ಬ್ಲೇಮ್ ಕೋರ್ಟ್ಗಳಿಗೆ ಮಿಸ್ರೆಪ್ರೆಸೆಂಟೇಷನ್ ಕೊಡ್ತಾರೆ. ಸ್ವಾಮಿ, ನಮ್ದು ತೇಜೋವಧೆ ಮಾಡ್ತಾವ್ರೆ, ನಮ್ಮ ಮೇಲೆ ಸುಳ್ಳು ವರದಿಗಳನ್ನ ಪ್ರಸಾರ ಮಾಡ್ತಾವ್ರೆ. ಆಕ್ಚುಲಿ ಸ್ಟೇ ಕೊಡೋದು ಸುಳ್ಳು ವರದಿ ಪ್ರಸಾರ ಮಾಡಬೇಡಿ ಅಂತ ಬಿಟ್ರೆ ಸತ್ಯ ಮಾತಾಡೋದನ್ನ ತಪ್ಸಕ್ಕೆ ಯಾವ ಕೋರ್ಟ್ಗೂ ಪರ್ವರ್ಸ್ ಇಲ್ಲ. ವೆರಿ ಕ್ಲಿಯರ್. ಅವರೆಲ್ಲ ಹೇಳ್ತಾರಲ್ಲ ನಿಮ್ಮ ಮೇಲೆ ಸ್ಟೇ ತಗೊಂಬಂದಿವಿ ಮಾತಾಡಬೇಡ ಅಂತ. ನಮ್ಮ ಮೇಲೆ ಸ್ಟೇ ತಗೊಂಬಂದಿದ್ರೆ ನಾವು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರೆ ಮಾತ್ರ ಅಪ್ಲಿಕಬಲ್ ಅದು. ನಾವ್ ಯಾರು ಅಪಪ್ರಚಾರ ಮಾಡ್ತಲ್ಲ, ಸತ್ಯ ಮಾತಾಡ್ತಾ ಇದ್ರೆ ಈ ಒಂದು ಸ್ಟೇ ನಮ್ಮ ಮೇಲೆ ಬೇಕಾದ್ರೆ ಆರ್ಡರ್ ತೆಗೆದು ನೋಡಿ. ಅವ್ರು ಹೇಳಿರ್ತಾರೆ, ಸ್ವಾಮಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರೆ, ನಮ್ಮ ಮೇಲೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದಾರೆ, ನಮ್ಮ ಮೇಲೆ ಷಡ್ಯಂತ್ರ ನಡೀತಾ ಇದೆ. ಅವರೇ ಹೇಳ್ತಾರೆ ಷಡ್ಯಂತ್ರ ಸುಳ್ಳು ಸುದ್ದಿ ಮಾಡ್ತಾ ಇದ್ರೆ ಇದ್ರ ಮೇಲೆ ನಾವು ಸ್ಟೇ ಕೊಟ್ಟಿದ್ದೀವಿ ಅಂತೇಳಿ. ಸುಳ್ಳು ಸುದ್ದಿ ಮೇಲೆ ಸ್ಟೇ ಹೊರತು ಸತ್ಯ ಹೇಳಲಿಕ್ಕೆ ಯಾರು ಸ್ಟೇ ಕೊಡಕ್ಕಾಗಲ್ಲ. ಅದು ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 19ರ ಪ್ರಕಾರ ನಮ್ಗೆ ಸಂವಿಧಾನಿಕವಾಗಿ ಕೊಟ್ಟಿರುವಂತ ಹಕ್ಕು. ಇವನ್ ಕೋರ್ಟ್ ಕೂಡ ಅದನ್ನ ಕಿತ್ಕೊಳ್ಲಿಕ್ಕೆ ಆಗಲ್ಲ. ಬಟ್ ಇವರು ಕೋರ್ಟ್ ಅನ್ನ ಮಿಸ್ಲೀಡ್ ಮಾಡ್ಕೊಂಡು ಈಗ ಈ ಒಂದು ಕೆಲಸಗಳನ್ನ ಮಾಡ್ತಾ ಇದಾರೆ. ಆಮೇಲೆ 8,800 ಕಂಟೆಂಟ್ ತೆಗಕ್ಕೆ ಗಿಗ್ ಆರ್ಡರ್ ಅಂದ್ರೆ ಒಂದು ಮಾಸಾಗ ಒಂದು ಆರ್ಡರ್. ನಮ್ಗೆ ಏನ್ ಅನ್ಸುತ್ತೆ, ಅಪೋಸಿಟ್ ಪಾರ್ಟಿನ ಹಿಯರ್ ಮಾಡಿದಿರಾ ಈ ರೀತಿ ಆದೇಶಗಳನ್ನ ಕೊಡ್ಬೇಕಾದ್ರೆ ಈಗ ನಾವು ನಾಳೆ ದಿವಸ ಹೋಗಿ ಕಂಟೆಂಟ್ ತೆಗೀರಿ ಅಂತ ಹೇಳೋದಂತ ನಾವು ಹಾಕ್ರೆ ನಮ್ದು ಕೊಡ್ತಾರ? ಈ ತರ ಕೋರ್ಟ್ಗಳು ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಮಾಧ್ಯಮಗಳ ಮೇಲೆ ಐ ಥಿಂಕ್ ಅವರ ಬಾಯಿಗಳನ್ನ ಕೈಗಳನ್ನ ಒಲ್ದಂಗೆ ಇದು ಸೂಜಿ ತರ ತಗೊಂಡು ಮಾತಾಡ್ಬಿಡಿ ಅವ್ರ ಬಗ್ಗೆ ಅಂತ ಅಂದ್ರೆ ಪವರ್ಫುಲ್ ಇರೋ ವ್ಯಕ್ತಿಗಳು ಯಾರ ಕೈಯಲ್ಲಿ ಕೋರ್ಟ್ಗೆ ಹೋಗಿ ಕ್ಷೇತ್ರಕ್ಕೆ ಅವ್ರಿಗೆ ಈ ಆರ್ಡರ್ ಸಿಕ್ಬಿಟ್ಟ ಅಂತಂದ್ರೆ ಇನ್ನು ಮಿಕ್ಕಿದ ಅನಾಮಧೇಯ ವ್ಯಕ್ತಿಗಳನ್ನ ಮಾಧ್ಯಮದಲ್ಲಿ ತೋರಿಸ್ತಾರೆ, ಅವ್ರಿಗೆ ಕೋರ್ಟ್ಗೆ ಹೋಗಕ್ಕಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಸಂವಿಧಾನಿಕವಾಗಿ ಅಪಚಾರಗಳಾಗ್ತಾ ಇದೆಯಾ? ದುಡ್ಡು ಇರೋನು ಪವರ್ಫುಲ್ ಇರೋನು ಹೋಗ್ಬಿಟ್ಟು ಆರ್ಡರ್ ತಗೊಂಬರ್ತಾನೆ, ಏನು ಇಲ್ದರು ಈ ತರ ಇರ್ತಾರೆ ಅನ್ನೋದು ಎಲ್ಲ ಒಂದ್ ಕಡೆ ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಐ ಥಿಂಕ್ ಡೆಕ್ಕನ್ ಹೆರಾಲ್ಡ್ ಮೇಲೆ 400 ಚಿಲ್ಡ್ರೆ OS ಇದೆಯಂತೆ. ಆಮೇಲೆ ನಾನು ವಿಜಯ ಕರ್ನಾಟಕ ಅವ್ರ ಮೇಲೆ ಒಂದು 200 ಚಿಲ್ಡ್ರೆ ಏನೋ. ಅದೇ ರೀತಿ ಎಲ್ಲ ನೋಡ್ಕೊಂಡ್ ಬಂದೆ. ಇವತ್ತು ಪೇಪರ್ ಅಲ್ಲಿ ಡೆಕ್ಕನ್ ಹೆರಾಲ್ಡ್ ಫುಲ್ ಡೀಟೇಲ್ ಆರ್ಟಿಕಲ್ ಬರ್ದಿದ್ದಾರೆ. 400ಕ್ಕೂ ಹೆಚ್ಚು ಡೆಕ್ಕನ್ ಹೆರಾಲ್ಡ್ ಮೇಲೆ OS ಸ್ಟೇಗ್ಲಿದೆಯಂತೆ. ಏನಾಗ್ತದೆ ಹಂಗಾರೆ? ಸಂವಿಧಾನಿಕವಾಗಿ ಒಬ್ಬರ ಬಗ್ಗೆ ಮಾತಾಡ್ಬೋದು, ಇನ್ನೊಬ್ಬರ ಬಗ್ಗೆ ಮಾತಾಡ್ಬಾರ್ದು. ಹಂಗಾರೆ ಇವನೇ ಸ್ಪೆಷಲ್ ಪರ್ಸನ್ಗಳ ಸಂವಿಧಾನದ ಕೆಳಗಡೆ. ಆಮೇಲೆ ಇದನ್ನ ಕೋರ್ಟ್ಗಳು ಅಪೋಸಿಷನ್ ಪಾರ್ಟಿನ ಏರ್ ಮಾಡಿದಿರಾ ಎಕ್ಸ್ ಪಾರ್ಟಿ ಕೊಡೋದಿದೆಯಲ್ಲ, ಸಡನ್ ಆಗಿ ಹೋಗಿದ ತಕ್ಷಣ ಆರ್ಡರ್ ಮಾಡೋದಿದೆಯಲ್ಲ, ಇದ್ರ ಬಗ್ಗೆ ನಮಗೆ ಕಳವಳ ಚಿಂತೆ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಬ್ಸರ್ವ್ ಮಾಡ್ಬೇಕು. ಇದನ್ನೆಲ್ಲ ಡೆಫಿನೆಟ್ಲಿ ಮಿಸ್ಲೀಡ್ ಮಾಡ್ತಾ ಇದಾರೆ. ಇವ್ರು ಯಾರೇ ಹೋಗಿ ಸ್ಟೇ ತಗೊಂಡ್ಬರ್ತಾರೆ, ಎಕ್ಸ್ ಪಾರ್ಟಿ ಸ್ಟೇ ಮಾಡ್ತಾ ಇದ್ರು, ಇವ್ರು 100% ಕೋರ್ಟ್ ಅನ್ನ ಮಿಸ್ಲೀಡ್ ಮಾಡ್ತಾ ಇದಾರೆ. ಇನ್ನೊಂದು ಅವ್ರ ವಿಚಾರ ಮಾತಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ನೆಲದ ವಿಚಾರ ಮಾತಾಡಿದ್ರು. ಯಾವ್ದೋ ಒಂದು ಊರಲ್ಲಿ ಇಂತ ಘಟನೆ ಆಗಿದೆ ಅಂದ್ರೆ ಧರ್ಮಸ್ಥಳದಲ್ಲಿ ಇಂತ ಘಟನೆ ಆಗಿದೆ ಅಂತ ಹೇಳಿದ್ರು ಅದು ಸ್ಟೇ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಅಲ್ಲಿ ಜನ ಯಾರು ಮಾತಾಡಂಗಿಲ್ವಾ? ಇಂತ ನಮ್ಮೂರಲ್ಲಿ ಹಿಂಗಾಗಿತ್ತು ಅಂದ್ರೆ ಅದು ಒಬ್ರಿಗೆ ಸೀಮಿತ ಆಗಿರುತ್ತಾ? ಇಲ್ಲ, ನಮ್ಗೆ ಅನ್ಸುತ್ತೆ ಆ ಧರ್ಮಸ್ಥಳದಲ್ಲಿ ಯಾರ ಮೇಲೆ ಆರೋಪ ಇದೆ ಅವ್ರು ಬಿಟ್ಟು ಇನ್ನೆಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಂದ. ಯಾಕಂದ್ರೆ ಈಗ ನಾವು ಧರ್ಮಸ್ಥಳ ನಮ್ದು ಬ್ರ್ಯಾಂಡ್ ನಮ್ದು ಅಂದ್ಬಿಟ್ರೆ ಈಗ ಆ ವಿಚಾರಕ್ಕೆ ನಾನು ಅದನ್ನೇ ಹೇಳಿದೆ.
ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು. ಅವ್ರ ತಂದೆ 70 ವರ್ಷ ಹೆಂಗನ ಆಡಳಿತ ಮಾಡ್ತಿಲ್ಲೇ ನಾವು ಅವರ ನಾವು ಅವರ ವಂಶಸ್ಥರು. ಈಗ ನಾನು ಕೂಡ ನಾಳೆ ಹೋಗಿ OS ಹಾಕ್ಬಿಟ್ಟು ಬೆಂಗಳೂರಿನ ಯಾರು ಬಳಸಬಾರ್ದು, ಬೆಂಗಳೂರು ಬಗ್ಗೆ ಯಾರು ಮಾತಾಡಬಾರ್ದು ಅಂದ್ರೆ ಕೋರ್ಟ್ ನನ್ಗೆ ಕೊಡ್ಲೇಬೇಕು. ಕೊಡ್ತಾ ಅಂತ ನನಗೊಂದು ಕ್ವಶನ್ ಮಾರ್ಕ್ ಇದೆ. ಬೆಂಗಳೂರನ್ನ ನಾನು ಒಂದು OS ಹಾಕಿ ನಾನು ಕೂಡ ಇನ್ನು ಕೋರ್ಟ್ ಬಳಸೋದ್ ಬೇಡ ಅಂತ ಕೋರ್ಟ್ ವಿರುದ್ಧನೂ ತಗೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ತಮಾಷೆ ಅಲ್ಲ, ನಿಜವಾಗ್ಲೂ ಈ ರೀತಿ ಕೋರ್ಟ್ಗಳನ್ನ ಮಿಸ್ಲೀಡ್ ಮಾಡಿಕೊಂಡು ಕೋರ್ಟಿನ ಕಾನೂನುಗಳನ್ನ ಕೆಲವರು ಐ ಥಿಂಕ್ ಬೈ ವೇ ಆಫ್ ಟೇಕಿಂಗ್ ಇಂಜಂಕ್ಷನ್ ಇದೆಯಲ್ಲ ಸರ್, ಎಲ್ಲೋ ಒಂದ್ ಕಡೆ ಸಂವಿಧಾನದ ವಾಕ್ ಸ್ವಾತಂತ್ರ್ಯಕ್ಕೆ ಅಪಚಾರ ಮಾಡ್ದಂಗೆ. ನೀವು ಮಾತಾಡ್ಲೇ ಇಲ್ಲ ಅಂತಂದ್ರೆ, ತಪ್ಪಿನ ಮಾತಾಡ್ಲೇ ಇಲ್ಲ ಅಂತಂದ್ರೆ ಅದ್ ಹೆಂಗೆ ಆಚೆ ಬರ್ತದೆ? ಈಗ SIT ರಚನೆ ಮಾಡ್ಬೇಕಾದ್ರೆ ಇಟ್ ವಾಸ್ CNN, CNBC, CNN, IBN ರಾಷ್ಟ್ರೀಯ ಮಾಧ್ಯಮಗಳು ಎಲ್ಲ ಓಡಿಸ್ತು. ದರ್ ಇಸ್ ಎ ಪ್ಲೇಸ್ ಕಾಲ್ ಕರ್ನಾಟಕ ಅಂತ ಇಂಗ್ಲಿಷ್ ಮಾಧ್ಯಮಗಳು ಎಲ್ಲ ಓಡಿಸ್ತು. ಮತ್ತೆ ಐ ಥಿಂಕ್ ರಿಪಬ್ಲಿಕ್ ಟಿವಿ ಓಡಿಸ್ತು, ಆಜ್ತಕ್ ಓಡಿಸಿದ್ರು, ಎಲ್ಲ ಮಾಧ್ಯಮಗಳು ಓಡಿಸ್ತು. ಈಗ ಅವ್ರಿಗೆಲ್ಲರಿಗೂ ನೀವು ಯಾಕೆ ಮತ್ತೆ ರಾಷ್ಟ್ರೀಯ ಮಾಧ್ಯಮಗಳ ಮೇಲೆ ಯಾಕೆ ತರಲಿಲ್ಲ ಅವರು? ಮೀಟರ್ ಇಲ್ವಾ? ಅಲ್ಲ, ರಾಷ್ಟ್ರೀಯ ಮಾಧ್ಯಮಗಳ ಮೇಲೆ CNN, IBN ಯಾರನ್ನೂ ಪಾರ್ಟಿ ಮಾಡಿಲ್ಲ ಅವರು. ಎಲ್ಲ ಲೋಕ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕನ್ನಡ ಮಾಧ್ಯಮಗಳನ್ನ ಇಲ್ಲಿ ಮಾತಾಡೋರನ್ನ ಬೈಕಟ್ ಹಾಕೋದು, ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನ ರಾಷ್ಟ್ರೀಯ ಮಾಧ್ಯಮಗಳನ್ನ ಟಚ್ ಮಾಡಿರೋದು. ಇಲ್ಲಿ ಡಿಸ್ಕ್ರಿಪ್ಷನ್ ನೀವೇ ನೋಡ್ಬೋದು. ಯಾವ ರಾಷ್ಟ್ರೀಯ ಮಾಧ್ಯಮಕ್ಕೂ ಕೂಡ ಪಾರ್ಟಿ ಮಾಡಿಲ್ಲ. ಎಸ್ಪೆಷಲಿ ಯೂಟ್ಯೂಬ್ ಚಾನೆಲ್ ಅಷ್ಟೇ. ಅಂದ್ರೆ ಇವರು ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ಗಳು ಹೇಳಿ ಮತ್ ಕೇಳಲ್ಲ, ಬೇರೆ ಮಾಧ್ಯಮಗಳನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಂಡಾರ ವಿಶ್ವೇಶ ಭಟ್ರ ಕೈಲಿ. ವಿಶ್ವೇಶ ಭಟ್ರು ಈ ಒಂದು ಮೀಡಿಯೇಷನ್ ಮಾಡ್ತಾರ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ನಾವು ಆರೋಪ, ಒಂದ್ ಸೆಕೆಂಡ್ ಕ್ವಶನ್ ಮಾರ್ಕು. ವಿಶ್ವೇಶ ಭಟ್ರು ಈ ಡೀಲ್ ಅನ್ನ ಹ್ಯಾಂಡಲ್ ಮಾಡ್ತಾವ್ರೆ ಅಂತ ನಮಗೆ ಮಾಹಿತಿ ಬಂತು. ವಿಶ್ವೇಶ ಭಟ್ರೆ ನಿಜವಾಗ್ಲೂ ಡೀಲ್ ಮಾಡಕ್ ಹೋಗ್ಬೇಡಿ, ಹೆಣ್ಮಕ್ಳ ವಿಚಾರ ಅಂತ ನಾನು ಕೇಳ್ಕೊಂತೀನಿ. ಸರ್, ಲಾಸ್ಟ್ ಟೈಮ್ ಪವರ್ ಟಿವಿ ಅವ್ರಿಗೂ ಒಂದು ಮಾತನ್ನ ಹೇಳ್ತೀರಿ.